ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ಕೋಲ್ಕತ್ತಾದಿಂದ ಹುಬ್ಬಳ್ಳಿಗೆ ಸಾವಿರಾರು ಬಾಂಗ್ಲಾದೇಶಿಗರು ಬರ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಇವತ್ತು ಏನು ಹುಬ್ಬಳ್ಳಿಯ ಬಸ್ ನಿಲ್ದಾಣದಲ್ಲಿ ದೊಡ್ಡ ಮಟ್ಟದ ಹೈಡ್ರಾಮಾನೇ ನಡೀತು ಅಂತ ಹೇಳ್ಬೋದು. ನೂರಾರು ಬಾಂಗ್ಲಾ ಏನು ಕಲ್ಕತ್ತಾದಿಂದ ಬಂದಂತಹ ನೂರಾರು ಜನರನ್ನು ತಡೆ ಹಿಡಿಯುವಂಥ ಪ್ರಯತ್ನ ನಡೀತು. ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಅವರನ್ನು ತಡೆ ಹಿಡಿದು ಏನು ಪೊಲೀಸರಿಗೆ ಒಪ್ಪಿಸುವಂತಹ, ಪೊಲೀಸರು ತಪಾಸಣೆಗೆ ಒಳಪಡಿಸುವಂತಹ ಕೆಲಸವನ್ನು ಮಾಡಿದರು. ಏನು ಆ ಒಂದು ಗೋವಾಕ್ಕೆ ಹೋಗ್ಲಿಕ್ಕೆ ಹೊರಟಂತಹ ಅವರನ್ನು ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣದಲ್ಲಿ ತಡೆ ಹಿಡಿದು ಅವರೆಲ್ಲರನ್ನೂ ಸಹ ತಪಾಸಣೆ ಮಾಡುವಂತಹ ಕೆಲಸವನ್ನು ಹುಬ್ಬಳ್ಳಿಯ ಪೊಲೀಸರು ಮಾಡಿದರು. ಏನೆಲ್ಲ ಆಯಿತು ಅನ್ನೋ ಒಂದು ಅನ್ನೋ ವಿಚಾರವನ್ನು ನಿಮಗೆ ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್ 18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ. ಈಗೇನು ಪಶ್ಚಿಮ ಬಂಗಾಳದ ಚುನಾವಣೆಯ ನಂತರ ಒಂದೇನು ಬಾಂಗ್ಲಾ ವಲಸಿಗರ ಒಂದು ಮೈಗ್ರೇಷನ್ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆ ಆಗ್ತಾಯಿದೆ. ಅದರಲ್ಲೂ ಏನು ಪಶ್ಚಿಮ ಬಂಗಾಳದಿಂದ ಅವರು ನೇರವಾಗಿ ಕರ್ನಾಟಕ ಮತ್ತು ಇತರೆ ದಕ್ಷಿಣ ಭಾರತದ ರಾಜ್ಯಗಳಿಗೆ ಲಗ್ಗೆ ಇಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬಂದಿದೆ. ಏನು ಕೋಲ್ಕತ್ತಾದಿಂದ ಬರ್ತಿರುವಂತಹ ರೈಲುಗಳ ಮೇಲೇ ಹಿಂದೂಪರ ಸಂಘಟನೆಗಳ ಕಾರ್ಯಕರ್ತರು ಕಣ್ಣಿಟ್ಟಿದ್ದಾರೆ. ಇವತ್ತು ಸಹ ಏನು ಕೋಲ್ಕತ್ತಾದಿಂದ ಏನು ಹುಬ್ಬಳ್ಳಿಗೆ ಬಂದಂತಹ ಶಾಲಿಮಾರ್ ನಿಂದ ಇಳಿದಂತಹ ಏನು ಸಾವಿರಾರು ಜನ ಇವತ್ತು ಆ ಒಂದು ಟ್ರೈನ್ನಲ್ಲಿ ಬಂದರು. ಮತ್ತು ಇಲ್ಲೇನೋ ಅವರು ಅದರ ಪೈಕಿ ನೂರಾರು ಜನ ಏನು ಹುಬ್ಬಳ್ಳಿಯ ಹೊಸ ಬಸ್ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ಗೋವಾದ ಪಣಜಿಗೆ ಹೋಗಲಿಕ್ಕೆ ಪ್ರಯತ್ನ ಮಾಡಿದಂಥ ಸಂದರ್ಭದಲ್ಲಿ ಅವರನ್ನು ತಪಾಸಣೆ ಮಾಡುವಂತಹ ಕೆಲಸವನ್ನು ಮಾಡಿದಂಥ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಪೊಲೀಸರಿಗೆ ಏನು ಇವರೆಲ್ಲರನ್ನೂ ಸಹ ತಪಾಸಣೆ ಮಾಡಿ ಏನು ಸೂಕ್ತ ಕ್ರಮ ಕೈಗೊಳ್ಳಬೇಕನ್ನೋ ಒಂದು ಆಗ್ರಹ ಮಾಡಿದರು. ಹೀಗಾಗಿ ಪೊಲೀಸರು ಯಾರ್ಯಾರು ಏನು ಶಾಲಿಮಾರ್ ಎಕ್ಸ್ಪ್ರೆಸ್ ಮೂಲಕ ಪಶ್ಚಿಮ ಬಂಗಾಳದಿಂದ ಬಂದಿದ್ದಾರೆ ಅವರೆಲ್ಲರನ್ನೂ ಸಹ ಹೊಸ ಬಸ್ ನಿಲ್ದಾಣದಲ್ಲಿ ಕೂಡಿಸ್ಬಿಟ್ಟು ಅವರೆಲ್ಲರ ಒಂದು ಐಡೆಂಟಿಫಿಕೇಷನು ಮಾಡುವಂತಹ ಕೆಲಸವನ್ನು ಏನು ಅವರ ಐಡೆಂಟಿಟಿ ಚೆಕ್ ಮಾಡುವಂತಹ ಕೆಲಸವನ್ನು ಮಾಡಿದರು. ಏನು ವೆಸ್ಟ್ ಬೆಂಗಾಲ್ನಿಂದ ಅದರಲ್ಲೂ ಏನು ಕೋಲ್ಕತ್ತಾದಿಂದ ಸಾಕಷ್ಟು ಜನ ಇಲ್ಲಿ ಹುಬ್ಬಳ್ಳಿಗೆ ಬಂದಿದ್ದರು. ಹುಬ್ಬಳ್ಳಿಯಿಂದ ಅವರು ಗೋವಾಕ್ಕೆ ಪ್ರಯಾಣ ಮಾಡ್ತಾಯಿದ್ರು. ಅಂದರೆ ಇಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರ ಆರೋಪ ಅಂದರೆ ಅವರೇನು ವೆಸ್ಟ್ ಬೆಂಗಾಲ್ನಿಂದ ಏನು ಬಾಂಗ್ಲಾ ವಲಸಿಗರೇನೆಂದರೆ ವೆಸ್ಟ್ ಬೆಂಗಾಲ್ನಲ್ಲೇನು SIR ಆಗಿರೋದ್ರಿಂದಾಗಿ ಅಲ್ಲಿ ಅವರಿಗೆ ಉಳ್ಕೊಳ್ಳೋಕ್ಕೆ ಉಳಿಗಾಲಿಲ್ಲ. ಮತ್ತು BJP ಸರ್ಕಾರ ಬಂದಿರೋದ ಕಾರಣಕ್ಕಾಗಿ ಅವರೆಲ್ಲರೂ ಸಹ ದಕ್ಷಿಣ ಭಾರತದತ್ತ ಮುಖ ಮಾಡಿದ್ದಾರೆ. ದಕ್ಷಿಣ ಭಾರತದಲ್ಲಿ ತಲೆಮರೆಸ್ಕೊಳ್ಳಿಕ್ಕೆ ಇಲ್ಲಿ ಒಂದು ಪಿತೂರಿಗಳು ಅಂದರೆ ಏನಾದರೂ ಒಂದು ಅಹಿತಕರ ಘಟನೆ ಮಾಡೋ ಹುನ್ನಾರದಿಂದ ದಕ್ಷಿಣ ಭಾರತಗಳಿಗೆ ಲಗ್ಗೆ ಆಗ್ತಾಯಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಇರುವಂತಹ ಕರ್ನಾಟಕಕ್ಕೆ ಇಲ್ಲಿ ಬಂದು ಎಂಟ್ರಿ ಕೊಡ್ತಾ ಇದ್ದಾರೆ. ಇಲ್ಲಿಂದ ಏನು ಹುಬ್ಬಳ್ಳಿಯಿಂದ ಬೇರೆ ಬೇರೆ ಕಡೆ ಪಸರಿಸಿ ಅಲ್ಲಿ ಏನು ಬೇರೆ ಒಂದು ಕೃತ್ಯಗಳನ್ನು ಮಾಡಲಿಕ್ಕೆ ಒಂದು ಹುನ್ನಾರ ನಡೆಸಿದ್ದಾರೆ ಅನ್ನೋ ಒಂದು ಆರೋಪ ಹಿಂದೂಪರ ಸಂಘಟನೆಗಳದಾಗಿದೆ. ಹೀಗಾಗಿ ಏನು ಆ ಒಂದು ಹಿಂದೂಪರ ಸಂಘಟನೆಗಳ ಆರೋಪದ ಹಿನ್ನೆಲೆಯಲ್ಲಿ ಮತ್ತು ಹಿರಿಯ ಪೊಲೀಸ್ ಅಧಿಕಾರಿಗಳು ಏನು ಹೊಸ ಬಸ್ ನಿಲ್ದಾಣಕ್ಕೆ ಭೇಟಿ ಕೊಟ್ಟರು. ಅಂದರೆ ACP ರವೀಶ್ ಇರ್ಬೋದು, ACP ಶ್ರುತಿ ಅವರು ಇರ್ಬೋದು, ಅವರೆಲ್ಲ ಹಿರಿಯ ಪೊಲೀಸ್ ಅಧಿಕಾರಿಗಳ ಸಮ್ಮುಖದಲ್ಲಿನೇ ಈ ಒಂದು ತಪಾಸಣಾ ಕಾರ್ಯ ನಡೀತು. ಅವರವರ ಐಡೆಂಟಿಟಿ ಚೆಕ್ ಮಾಡುವಂತಹ ಕೆಲಸ ನಡೀತು. ಮತ್ತು ಎಲ್ಲಿಂದ ಬಂದಿದ್ದಾರೆ ಮತ್ತು ಯಾಕೆ ಅಲ್ಲಿ ವೆಸ್ಟ್ ಬೆಂಗಾಲ್ಗೆ ಹೋಗಿದ್ದರು ಮತ್ತು ಅಲ್ಲಿಂದ ಎಲ್ಲಿ ಕೆಲಸ ಮಾಡ್ತಾರೆ, ಅಂದರೆ ಯಾರ ಕಡೆ ಕೆಲಸ ಮಾಡ್ತಾರೆ ಅದೆಲ್ಲವನ್ನೂ ಸಹ ಪರಿಶೀಲನೆ ಮಾಡುವಂತಹ ಕೆಲಸವನ್ನು ಪೊಲೀಸರು ಮಾಡಿದರು. ಇಲ್ಲಿ ಈ ಸಂದರ್ಭದಲ್ಲಿ ಇಲ್ಲಿ ಮತ್ತೊಂದು ವಿಚಾರ ಅಂದರೆ ಇಲ್ಲಿ ಏನು ಬಂದವರೆಲ್ಲರೂ ಸಹ ಮುಸ್ಲಿಮರಲ್ಲ, ಅಂದರೆ ಹಿಂದೂಗಳು ಇದ್ದಾರೆ, ಮುಸ್ಲಿಮ್ಸು ಇದ್ದಾರೆ. ಆದರೆ ಇವರು ಹಿಂದೂಪರ ಸಂಘಟನೆಗಳ ಆರೋಪ ಅಂದರೆ ಇವರೆಲ್ಲ ಮುಸ್ಲಿಮ್ಸ್ನು ಹಿಂದೂಗಳ ಹೆಸರು ಅಂದರೆ ಐಡೆಂಟಿಟಿ ರೆಡಿ ಮಾಡ್ಕೊಂಡು ಬಂದಿದ್ದಾರೆ. ಆಧಾರ್ ಕಾರ್ಡ್ ಇರ್ಬೋದು, ವೋಟರ್ ಐಡಿ ಇರ್ಬೋದು, ಇವೆಲ್ಲವನ್ನೂ ಸಹ ಹಿಂದೂ ಹೆಸರಿನಲ್ಲಿ ಕ್ರಿಯೇಟ್ ಮಾಡಿಕೊಂಡು ಅಲ್ಲಿ ಬೇರೆ ಬೇರೆ ಕಡೆ ಅವರು ಹೋಗ್ತಾ ಇದ್ದಾರೆ. ಹಾಗಾಗಿ ಅವ್ರನ್ನ ಒಂದು ಕೂಲಂಕುಷ ತನಿಖೆ ಮಾಡಬೇಕು ಮತ್ತು ಅವ್ರನ್ನ ಎಲ್ಲಿ ಬೇರೆ ಕಡೆ ಬಿಡಬಾರ್ದು. ಅವರು ಒಂದು ವೇಳೆ ಏನಾದರೂ ತಪ್ಪಿತಸ್ಥರು ಆದರೆ ಆ ಬಾಂಗ್ಲಾದಿಂದ ಬಂದವರಾಗಿದ್ದರೆ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ಶಿಕ್ಷೆಗೆ ಗುರಿಪಡಿಸ್ಬೇಕನ್ನೋ ಒಂದು ಆಗ್ರಹನ ಹಿಂದೂಪರ ಸಂಘಟನೆ ಮುಖಂಡರು ಮಾಡಿದ್ರು. ಇದು ಸರ್ ಇವತ್ತು ಹುಬ್ಬಳ್ಳಿ ಒಳಗೆ ಇವರು 8 ದಿವಸದಿಂದ ಬರಾಕುಂತಾರೆ. ಆದರೆ ಇವತ್ತು ನಮಗೆ ಬೆಳಿಗ್ಗೆ ನಮ್ಮ ಕಾರ್ಯಕರ್ತರು ಇವ್ರನ್ನ ತಡೆದಾರ. ಒಂದು 500-600 ಜನ ಬಂದಾರೆ. ಇವರು 500-600 ಜನ ಬಂದಾಗ ನಾವು ಅವ್ರ ಆಧಾರ್ ಕಾರ್ಡ್ ಚೆಕ್ ಮಾಡಿದ್ರೆ ಒಂದಕ್ಕೊಂದು ಮ್ಯಾಚ್ ಇಲ್ಲ. ಈ ಪೊಲೀಸರೆಲ್ಲ ಆಧಾರ್ ಕಾರ್ಡ್ ಚೆಕ್ ಮಾಡೋ ಅಂತಾರೆ. ಅವ್ರದ್ದು ಅವ್ರ ಏಜಿಗೆ ಅವ್ರು ಇರೋದಕ್ಕೆ ಒಟ್ಟು ಯಾವುದೂ ಮ್ಯಾಚ್ ಇಲ್ಲ. ಅದಕ್ಕೆ ನಾವೇನಂತೀವಿ, ಇದು ಕೂಲಂಕಷವಾಗಿ ಚರ್ಚೆ ತಪಾಸಣೆ ಮಾಡಿರಿ. ಅವ್ರು SIR ಏನಾಗೈತಲ್ಲ ಅಲ್ಲಿಂದ ಬಾಂಗ್ಲಾದೇಶದಿಂದ SIR ಆಗೈತಲ್ಲ ಅಲ್ಲಿಂದ ನುಸುಳಿ ಬರಾಕುಂತಾರೆ. ಇವರು ಬಾಂಗ್ಲಾ ವಲಸಿಗರೇ, ಇವರು 100% ಬಾಂಗ್ಲಾ ಅಕ್ರಮ ವಲಸಿಗರೇ. ಅದಕ್ಕೆ ಇವ್ನು ಚೆಕ್ ಮಾಡಿರಿ ಅಂತ ಹೇಳಕ್ಕಂತೀವಿ. ಇಲ್ಲಿ ಏನಾಗೈತೆ ಅಂದರೆ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ, ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಇವ್ರಿಗೊಂದು ಸ್ಥಾನ ಚಲೋ ಇದೈತಿ ಇಲ್ಲಿ. ಯಾಕಂದ್ರೆ ಇವರು ಗೃಹ ಇಲಾಖೆ ಇರ್ಬೋದು, ನಾವು ಕಮಿಷನರ್ ಕೂಡ ಮೊನ್ನೆ 8 ದಿವಸದಿಂದ ಹೇಳಕ್ಕಂತೀವಿ ಬಾಂಗ್ಲಾದಿಂದ ನುಸುಳ್ಕೊಂಡು ಬರಾಕುಂತಾರೆ ಅಂತೇಳಿ. ಇನ್ನೂ ಮಟ್ಟ ಯಾವುದೋ ಒಂದು ಇದು ಮಾಡಿಲ್ಲ ಅವರು.
ಇವತ್ತು ಹೊಂಟಿದ್ರು ಅವರು ನಮ್ಮ ಕಾರ್ಯಕರ್ತರು ಹಿಡಿದೇವು, ನಾವು ಹಿಡಿದೇವು ಅವ್ರನ್ನ. ಯಾವುದೇ ಪೊಲೀಸರು ಹಿಡಿದಿಲ್ಲ, ಫಸ್ಟ್ ನಮ್ಮ ಕಾರ್ಯಕರ್ತರು ಹಿಡಿದು ನಾವು ಈ ಪೊಲೀಸರಿಗೆ ಒಪ್ಪಿಸ್ತೇವೆ ನಾವು. ಓಟ್ ಹಾಕಿದ್ದೇವೆ ಬಂದಿದ್ದೇವೆ ಅಂತ ಹೇಳ್ತಿದ್ದಾರೆ ಅವರು. ಅಲ್ಲ, ಕೆಲವೊಂದು ಜನ ಓಟ್ ಹಾಕ್ಯಾರದ್ರಾಗ, ಇನ್ನೂ ಉಳಿದಷ್ಟು ಓಟ್ ಹಾಕಿಲ್ಲ. ಯಾರು ಶಾಯಿ ಬೇಕಲ್ಲ ಓಟ್ ಹಾಕ್ದವ್ರು ಇಷ್ಟೊಂದು. ಅದ್ರ ಒಂದು 75% ಮಂದಿ ಶಾಯಿನೇ ಇಲ್ಲ. ಮತ್ತು ಓಟ್ ಹಾಕಿ ಹೆಂಗೆ ಬರ್ತಾರೆ ಶಾಯಿ ಇಲ್ಲಂಗೆ? ಹಿಂದೂಗಳು ಅದಾರ, ಮುಸ್ಲಿಮ್ಸ್ ಅದಾರ. ನಾವೇನಂತೀವಿ, ಈಗ ಹಿಂದೂ ಆಧಾರ್ ಕಾರ್ಡ್ ಮಾಡಿಸ್ಕೊಂಡಿದ್ರೆ ನೀವೇನು ಮಾಡೋರು? ಅದಕ್ಕೆ ನಾವು ಅನ್ನೋದು ಕೂಲಂಕಷವಾಗಿ ಚರ್ಚೆ ಮಾಡಿರಿ. ಯಾರು ಜಿನಿಯನ್ ಅದಾರ, ಯಾರು ಇದೈತಿ ಪಕ್ಕ ಐತಿ ಅವ್ನು ಬಿಡ್ರಿ. ಉಳಿದವ್ರು ನಿಮ್ಮ ಅವ್ರ ಮ್ಯಾಗೆ ಕಾನೂನು ಕ್ರಮ ಕೈಗೊಳ್ಳೋದು ನಾವು ಹೇಳ್ತೀವಿ. ಇಲ್ಲಿ ಸಾಧಾರಣ ಏನಿಲ್ಲ ಅಂದರೂ ಒಂದು 10-15 ಬಸ್ ತುಂಬೇ ಬಂದಾರ ರೀ ಜನ. ಬಟ್ ಇವರೆಲ್ಲ ಬಾಂಗ್ಲಾದೇಶದವ್ರೆ. ಇಲ್ಲಿ ಬಂದು ಸುಳ್ಳು ದಾಖಲೆಗಳು ತೋರಿಸೋ ಅಂತಾರೆ, ನಾವು ಪಶ್ಚಿಮ ಬಂಗಾಳದವರು, ನಾವು ಅಲ್ಲಿ ಇಲ್ಲಿ ಅಂತ. ಬಟ್ ಇಲ್ಲಿ ಏನಂತಂದ್ರೆ ಎಲ್ಲ ಸಂಶಯಕ್ಕೆ ಈಡಾಗೈತಿ. ಇಲ್ಲಿ ನಾವು ಮುಂದೆ 15 ದಿವಸದಿಂದನೂ ನಾವು ಡಿ ಸಿ ಅವ್ರಿಗೆ ಮನವಿ ಕೊಟ್ವಿ, ಪೊಲೀಸ್ ಇಲಾಖೆಗೆ ಮನವಿ ಕೊಟ್ವಿ, ತಹಸೀಲ್ದಾರ್ಗೆ ಮನವಿ ಕೊಟ್ವಿ. ಬಟ್ ಅವ್ರು ಯಾವುದೂ ಕಾರ್ಯಾಚರಣೆ ಮಾಡಿಲ್ಲ. ಆದರೆ ಹಿಂದೂ ಸಂಘಟನೆ, ಹಿಂದೂ ಕಾರ್ಯಕರ್ತರು ಪ್ರತಿಯೊಬ್ಬರು ಬೆಳಗ್ಗೆಲಿಂತ ಈ ಕಾರ್ಯಾಚರಣೆದೊಳಗೆ ಇಳಿದಾರ. ಆದರೆ ಇವರು ಕಂಡು ಬರಂತಿದೆ ಏನಂದ್ರೆ ಹಿಂದೂಗಳು ಹೆಸರು ಅದಾವ, ಆದ್ರೆ ಮುಸಲ್ಮಾನರು ಅದಾರ. ಅವರು ಹಿಂದೂಗಳು ಐ ಡಿ ಪ್ರೂಫ್ ತೋರ್ಸೋ ಅಂತಾರೆ. ಅವರು ಕೆಲವೊಬ್ಬರು ಎಷ್ಟೋ ಜನ ಓಟ್ ಹಾಕಿ ಬಂದಿಲ್ಲ. ಇಲ್ಲಿ ಓಟ್ ಹಾಕಿ ಹೋಗಿದ್ವಿ ಅಂತಾರೆ, ಓಟ್ ಹಾಕಿದ್ದು ಸಿಂಬಲ್ ಇಲ್ಲ ಅವ್ರ ಕಡೆ. ಆದರೆ ಏನಂದ್ರೆ ಮುಂದಿನ ದಿನಗಳಾಗಿ ಇವರು ಇಲ್ಲಿ ಬಂದು ಕರ್ನಾಟಕದಾಗ ಏನು ಗಲಭೆ ಎಬ್ಸಕ್ಕೆ ಬಂದಾರೋ ಗೊತ್ತಿಲ್ಲ. ಇಲ್ಲಿ ಕರ್ನಾಟಕ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇರೋದ್ರಿಂದ ಧೈರ್ಯ ಅತಿ ಹೆಚ್ಚು ಧೈರ್ಯದಿಂದ ಇಲ್ಲಿ ಬರಂತಾರೆ ಅವ್ರು. ಆದ ಕಾರಣ ನಾವೇನು ಹೇಳ್ಕೊಂತೀವಿ ಅಂದ್ರೆ ಸರ್ಕಾರಕ್ಕೆ ಪಶ್ಚಿಮ ಬಂಗಾಳ ಏನಾಗೈತಿ ನೀವು ನೋಡಾಕುಂತ್ರಿ. ಇಲ್ಲಿ ಮುಂದಿನ ದಿನಗಳದಾಗ ಇವ್ರು ಏನಾರ ಕೋಮು ಗಲಭೆ ಎಬ್ಸೋದಾಗಲಿ, ಯಾರಿಗೋ ಏನು ಕೊಲೆ ದರೋಡೆ ಮಾಡೋದಾಗಲಿ, ಆಮೇಲೆ ಏನಾಗ್ಬಿಡ್ತಾವೆ ಇಲ್ಲಿ ಕೋಮು ಗಲಭೆ ಚಾಲು ಆಯ್ತು ಅಂದ್ರೆ ನಾಳೆ ನಮ್ಮ ಕರ್ನಾಟಕ ಶಾಂತಿ ಇರೋಂಗಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರಿಗೆ ಹೇಳೋದಿಷ್ಟೇ, ಇದು ಸೂಕ್ತ ಕ್ರಮ ಜರುಗಿಸಿ ಅವ್ರು ಏನಾರ ನಮ್ಮ ದೇಶದ ಇದ್ರೆ, ನಮ್ಮ ದೇಶದವ್ರಿಗಿದ್ರೆ ಅವ್ರಿಗೆ ಬದುಕಾಕ್ಬಿಡ್ರಿ. ಇಲ್ಲ ನಮ್ಮ ದೇಶದವ್ರು ಇಲ್ಲಿಲ್ಪ ಅಂತಂದ್ರೆ ಅವ್ರಿಗೆ ಸೂಕ್ತ ಎನ್ಕೌಂಟರ್ ಮಾಡೋದು ಚಲೋ ಅನ್ನೋದು ನಮ್ದು ಉದ್ದೇಶ. ಆದರೆ ಇದೇ ಸಂದರ್ಭದಲ್ಲಿ ಏನು ಟ್ರೈನ್ನಲ್ಲಿ ಬಂದಂತಹ, ಕೋಲ್ಕತ್ತಾದಿಂದ ಬಂದಂತಹ ಕಾರ್ಮಿಕರು ಸಹ ಇಲ್ಲ, ನಾವು ದುಡಿಲಿಕ್ಕಂತ ಬಂದಿದ್ದೀವಿ, ನಾವು ಗೋವಾದಲ್ಲಿ ದುಡಿತಾ ಇದ್ವಿ, ಚುನಾವಣೆ ಕಾರಣಕ್ಕಾಗಿ ನಾವು ನಮ್ಮ ಏನು ವೆಸ್ಟ್ ಬೆಂಗಾಲ್ಗೆ ಹೋಗಿದ್ವಿ, ಏನು ಕೋಲ್ಕತ್ತಾಕ್ಕೆ ಹೋಗಿದ್ವಿ, ಚುನಾವಣೆ ಮುಗಿದ ನಂತರ ನಾವು ಮತ್ತೆ ವಾಪಸ್ ಬರ್ತಾ ಇದ್ವಿ. ಆದರೆ ಇಲ್ಲೇನು ಹುಬ್ಬಳ್ಳಿಗೆ ಲಾಸ್ಟ್ ಎಂಡ್ ಇರೋದ್ರಿಂದಾಗಿ, ಶಾಲಿಮಾರ್ ಎಕ್ಸ್ಪ್ರೆಸ್ ಹುಬ್ಬಳ್ಳಿಗೆ ಎಂಡ್ ಆಗ್ತಾ ಇರೋದ್ರಿಂದಾಗಿ ಇಲ್ಲಿಂದ ಮುಂದೆ ಏನು ಟ್ರ್ಯಾಕ್ ರಿಪೇರಿ ಕಾರಣಕ್ಕಾಗಿ ಅಲ್ಲಿ ಮುಂದೆ ಹೋಗೋಕ್ಕಾಗ್ತಾ ಇಲ್ಲ. ಹಾಗಾಗಿ ನಾವು ಇಲ್ಲಿ ಹುಬ್ಬಳ್ಳಿಯಲ್ಲಿ ಇಳಿದುಬಿಟ್ಟು ಬಸ್ಸಿಗೆ ಹೋಗುವಂಥ ಕೆಲಸ ಮಾಡ್ತಿದ್ವಿ. ಆದರೆ ಇವರು ಇಲ್ಲಿ ತಡೆದಿದ್ದಾರೆ. ನಾವು ಯಾರು ಬಾಂಗ್ಲಾದಿಂದ ಬಂದವರಲ್ಲ, ಹಾಗಾಗಿ ನಮ್ಮನ್ನು ಪರಿಶೀಲನೆ ಮಾಡಿ, ಆದರೆ ನಮ್ಮ ಪಾಡಿ ನಾವು ಬಿಟ್ಟು ಬಿಡಿ, ನಮ್ಮನ್ನು ಹೋಗ್ಲಿಕ್ಕೆ ಬಿಡಿ ಅನ್ನೋ ಒಂದು ಮಾತನ್ನು ಕಾರ್ಮಿಕರು ಸಹ ಮನವಿ ಮಾಡಿದ್ದಾರೆ. कहाँ से आया हम लोग पश्चिम बंगाल से आया। हम लोग गोवा में काम करने जा रहे हैं। हम लोग को इधर रुका है, इसलिए आइडेंटिटी कार्ड देख रहे हैं, वोट हुआ कि नहीं आपका, इसलिए इन लोग पूछताछ कर रहे हैं। और इधर हम लोग को ठहराया देखने के लिए, देख रहा है किसी का है किसी का नहीं है। हाँ, पुलिस पूछा आपका वोटर कार्ड दिखाइए और बैठो इधर। वोट देने के लिए हम लोग पश्चिम बंगाल में गया, पश्चिम बंगाल में वोट हुआ। हम लोग आस्ते आस्ते हम लोग जा रहे हैं काम करने के लिए गोवा में। गोवा काम करने के लिए 1 महीने कोई रुकता है, 2 महीने कोई रुकता है, 1 साल भर रुकता है। रुक के काम करके बंगाल में हम लोग वापस जाते हैं। बांग्लादेश के जो आया है तो उनको पूछना चाहिए उसका आइडेंटिटी कार्ड है कि नहीं, उनको वोट दिया कि नहीं है, इनके कर सकता है। हम लोग आए तो बहुत आदमी आए। हाँ, ट्रेन में आया। जगदीश राय मेरा नाम। हम लोग कलकत्ता का रहने वाला। ಅದೇನೇ ಇರಲಿ, ಒಂದಷ್ಟು ಕಳೆದ ಕೆಲವು ದಿನಗಳಿಂದ ಈ ರೀತಿಯ ಒಂದು ಗೊಂದಲಗಳಂತೂ ಹುಬ್ಬಳ್ಳಿಯಲ್ಲಿ ಕ್ರಿಯೇಟ್ ಆಗ್ತಾ ಇದೆ. ಅದಕ್ಕೆ ಮುಖ್ಯ ಕಾರಣ ಅಂದರೆ ಏನು ಶಾಲಿಮಾರ್ ಎಕ್ಸ್ಪ್ರೆಸ್ ಏನು ದುರಸ್ತಿ, ಟ್ರ್ಯಾಕ್ ದುರಸ್ತಿಯ ಕಾರಣಕ್ಕಾಗಿ ಏನು ಶಾಲಿಮಾರ್ ಎಕ್ಸ್ಪ್ರೆಸ್ ಹುಬ್ಬಳ್ಳಿಗೆ ಎಂಡ್ ಆಗ್ತಾ ಇರೋದ್ರಿಂದಾಗಿ ಗೋವಾಕ್ಕೆ ಹೋಗದೇ ಇರೋ ಕಾರಣಕ್ಕಾಗಿ ಗೋವಾಕ್ಕೆ ಹೋಗಬೇಕಾದಂಥ ಪ್ರಯಾಣಿಕರು, ಯಾಕಂದರೆ ಅದು ಇರೋದು ವಾಸ್ಕೋಡಗಾಮ, ಅಂದರೆ ವಾಸ್ಕೋಡಗಾಮದಿಂದ ಏನು ಶಾಲಿಮಾರ್ವರೆಗೂ ಇದೆ, ಅಂದರೆ ವೆಸ್ಟ್ ಬೆಂಗಾಲ್ವರೆಗೂ, ಕೋಲ್ಕತ್ತಾವರೆಗೂ ಸಹ ಇದು ಟ್ರೈನ್ ಇದೆ. ಆದರೆ ಆ ಟ್ರೈನು ಹುಬ್ಬಳ್ಳಿಗೆ ಎಂಡ್ ಆಗ್ತಾ ಇರೋದ್ರಿಂದಾಗಿ ಈ ಎಲ್ಲ ಸಮಸ್ಯೆಗಳು ಕ್ರಿಯೇಟ್ ಆಗ್ತಾ ಇದ್ದಾವೆ. ಒಂದು ವೇಳೆ ಅದು ಟ್ರೈನ್ ಮುಂದೆ ಹೋಗೋದಿತ್ತಂದರೆ ನೇರವಾಗಿ ಅವರು ಗೋವಾಕ್ಕೆ ಹೋಗ್ತಿದ್ರು. ಆದರೆ ಇಲ್ಲಿ ಹುಬ್ಬಳ್ಳಿಗೆ ಇಳಿದು ಬಸ್ ಮೂಲಕ ಹೋಗೋ ಕಾರಣಕ್ಕಾಗಿ ಇಲ್ಲಿ ಬಸ್ನಲ್ಲಿ ತಡೆ ಹಿಡಿಯುವಂಥ ಕೆಲಸಗಳು ನಡೀತಾ ಇದ್ದಾವೆ. ಹಾಗಾಗಿ ಒಂದಷ್ಟು ಈ ರೀತಿಯ ಒಂದು ವಿನಾಕಾರಣ ಹಿಂದೂಪರ ಸಂಘಟನೆಗಳು ಇದನ್ನು ಗೊಂದಲ ಸೃಷ್ಟಿ ಮಾಡ್ತಾಯಿದ್ದಾರೆ ಒಂದು ಆರೋಪನೂ ಸಹ ಕೇಳಿಬಂದಿದೆ. ಅದೇನೇ ಇರಲಿ, ಒಟ್ಟು ಏನು ಈಗ ಸಾವಿರಾರು ಪ್ರಯಾಣಿಕರಂತೂ ವೆಸ್ಟ್ ಬೆಂಗಾಲ್ನಿಂದ, ಅದು ಕೋಲ್ಕತ್ತಾದಿಂದ ಬರ್ತಾ ಇರೋದಂತೂ ಸತ್ಯ. ಆದರೆ ಅವರಲ್ಲಿ ಯಾರು ದುಡಿಲಿಕ್ಕೆ ಬಂದವರು ಯಾರು, ಅಥವಾ ಅದರಲ್ಲಿ ಏನಾದರೂ ನಿಜವಾಗಿಯೂ ಬಾಂಗ್ಲಾ ಮೈಗ್ರೆಂಟ್ಸ್ ಇದ್ದಾರಾ ಇತ್ಯಾದಿಗಳ ಒಂದು
ತನಿಖೆ ಅಂತೂ ಪೊಲೀಸರು ಮಾಡ್ತಾಯಿದ್ದಾರೆ. ಆದರೆ ಇಲ್ಲಿವರೆಗೂ ಸಹ ಏನು ಪೊಲೀಸರ ಒಂದು ತನಿಖೆ ಸಂದರ್ಭದಲ್ಲಿ ಯಾರೂ ಸಹ ಅಕ್ರಮವಾಗಿ ಬಾಂಗ್ಲಾದಿಂದ ನುಸುಳಿ ಬಂದಂತಹವರು ಯಾರೂ ಸಹ ಪತ್ತೆ ಆಗಿಲ್ಲ. ಮುಂದಿನ ದಿನಗಳಲ್ಲಿ ಇನ್ನೂ ಕೆಲವು ದಿನಗಳ ಕಾಲ ಇದೇ ಪರಿಸ್ಥಿತಿ ಮುಂದುವರಿಯುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ ಮುಂದೆ ಏನು ಜೂನ್ ಮೊದಲ ವಾರದವರೆಗೂ ಸಹ ಇದು ಶಾಲಿಮಾರ್ ಎಕ್ಸ್ಪ್ರೆಸ್ ಹುಬ್ಬಳ್ಳಿಯಲ್ಲಿ ಅಂತ್ಯಗೊಳ್ಳೋದ್ರಿಂದಾಗಿ ಅಲ್ಲಿಂದ ಬರುವಂಥ ಪ್ರಯಾಣಿಕರು ಖಂಡಿತ ಬಂದೇ ಬರ್ತಾರೆ ಮತ್ತು ಈ ರೀತಿಯ ಒಂದು ಗೊಂದಲ ಮುಂದುವರಿತೆ ಅನ್ನೋ ಒಂದು ಮಾತನ್ನು ಪೊಲೀಸ್ ಅಧಿಕಾರಿಗಳು ಹೇಳಿದ್ದಾರೆ. ಒಟ್ಟಾರೆ ಈ ಒಂದು ಏನು ಪಶ್ಚಿಮ ಬಂಗಾಳದ ಚುನಾವಣೆಯ ನಂತರ ಈ ರೀತಿಯ ಒಂದು ಗೊಂದಲ ಸೃಷ್ಟಿಯಾಗಿ ಹುಬ್ಬಳ್ಳಿಗೆ ಏನು ಬಾಂಗ್ಲಾ ವಲಸಿಗರು ಲಗ್ಗೆ ಇಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಅಂತೂ ಕೇಳಿ ಬಂದಿದೆ. ಈ ನಿಟ್ಟಿನಲ್ಲಿ ಪೊಲೀಸರು ಸಹ ತನಿಖೆ ನಡೆಸ್ತಾ ಇದ್ದಾರೆ. ಶಿವರಾಮ ಸುಂಡಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.